ಗಮನಕ್ಕೆ ಡಿಸ್ಟಿಕ್ ಗ್ಯಾದರಿಂಗಲ್ಲಿ ಮಾಡಿದ್ದು ನಾನು ಕೇಳಿಲ್ಲ, ನನಗಿಂತ ಮುಂಚೆ ಮಾಡಿದರೆ ಗೊತ್ತಿಲ್ಲ. ಬಟ್ ನಮ್ಮ ಬಳ್ಳಾರಿ ಜಿಲ್ಲೆದು ಫಸ್ಟ್ ಡಿಸ್ಟಿಕ್ ಗ್ಯಾದರಿಂಗ್ ನಾವು ಇಲ್ಲಿ ಸ್ಥಾಪನೆ ಮಾಡಿ 8 ವರ್ಷ ಆಗ್ತಾಯಿತ್ತು. ಇವಾಗ ಇದ್ರೆ ನಮ್ಮ ಸ್ಟೇಟಲ್ಲಿನೂ ಫಸ್ಟ್ ಡಿಸ್ಟಿಕ್ ಗ್ಯಾದರಿಂಗ್ ಆದರೆ ಆಗಿರ್ಬೋದು. ನಮ್ಮ ಬಳ್ಳಾರಿದು ಫಸ್ಟ್ ಡಿಸ್ಟಿಕ್ ಗ್ಯಾದರಿಂಗ್. ಆ್ಯಕ್ಚುಲಿ ಇದು ಗ್ಯಾದರಿಂಗ್ ಕೌನ್ಸಿಲ್ ಗ್ಯಾದರಿಂಗ್ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಆಗುತ್ತೆ. ಕೌನ್ಸಿಲ್ ಮಾರ್ಚ್, ಏಪ್ರಿಲಲ್ಲಿ ಆಗುತ್ತೆ. ಮುಂಚೆ 2 ಸೇರಿ ಮಾಡ್ತಾಯಿದ್ರು. ನಾನು ಅಲ್ಲಿ ಸ್ಟೇಟ್ ಸೆಕ್ರೆಟರಿ ಆದಾಗ ಅದಕ್ಕೆ ಬಿಡಿಸ್ಬಿಟ್ಟೆ. ಕೌನ್ಸಿಲ್ ಬೇರೆ, ಗ್ಯಾದರಿಂಗ್ ಬೇರೆ. ಅಟ್ಲೀಸ್ಟ್ ವರ್ಷಕ್ಕೆ 2 ಸಲ ಎಲ್ಲರೂ ಮೀಟ್ ಆಗ್ತಾರೆ. ಗ್ಯಾದರಿಂಗಲ್ಲಿ ಔಟ್ಡೋರ್ ಆ್ಯಕ್ಟಿವಿಟಿ ಇರುತ್ತೆ, ಎಲ್ಲರೂ ಸೇರ್ತೀವಿ. ಪಿಕ್ನಿಕ್ ಥರ ಆ್ಯಕ್ಟಿವಿಟಿ ಅಡ್ವೆಂಚರ್ ಆ್ಯಕ್ಟಿವಿಟಿ ಇರ್ಬೋದು, ಸೈಟ್ ಸೀಯಿಂಗ್ ಇರ್ಬೋದು, ವಿಸಿಟ್ ಇರುತ್ತೆ. ಕೌನ್ಸಿಲ್ ಮೀಟಿಂಗಲ್ಲಿ ನಮ್ಮ ಆ್ಯನ್ಯುವಲ್ ರಿಪೋರ್ಟು, ಆ್ಯನ್ಯುವಲ್ ಅಕೌಂಟ್ಸು, ಎಲೆಕ್ಷನ್ಸು, ಮೀಟಿಂಗ್, ಡಿಸ್ಕಷನ್ನು, ನೆಕ್ಸ್ಟ್ ಪ್ಲ್ಯಾನಿಂಗ್, ಅಜೆಂಡಾ ಪ್ರೋಗ್ರಾಮ್ ಮಾತ್ರ ಕೌನ್ಸಿಲ್ ಮೀಟಿಂಗ್. ಸೊ ಈ ನಮ್ಮ ಗ್ಯಾದರಿಂಗ್ಗೆ ತಮ್ಮೆಲ್ಲರಿಗೆ ಸ್ಕೌಟ್ ಗೈಡ್ ಫೆಲೋಶಿಪ್ ಬಳ್ಳಾರಿ ಜಿಲ್ಲೆ ಮೊದಲನೇ ಡಿಸ್ಟಿಕ್ ಗ್ಯಾದರಿಂಗ್ಗೆ ತಮ್ಮೆಲ್ಲರಿಗೆ ಸ್ವಾಗತಿಸ್ತಾರೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ನಾನು ನಿನ್ನೆಯಿಂದ ರಾಮದಾಸ್ ಫೋನ್ ಮಾಡಬೇಕು ಅಂತ ಇದ್ದೆ, ನಾನು ಮರೆತುಬಿಟ್ಟೆ. ನಾನು ರಾಜ್ಭವನಲ್ಲಿ ಮೊಬೈಲ್ ಅಲೋ ಮಾಡಲ್ಲ. ಅಲ್ಲಿಂದ ನೈಟ್ ಬಿಟ್ಟೆ ಮತ್ತು ಯೋಚನೆ ಮಾಡಿದ್ದೆ ಅಷ್ಟೊಂದು ಟ್ರೆಕ್ಕಿಂಗ್ ಎಲ್ಲ ಅಂತ. ನಮ್ಮ ಲೆಕ್ಕಗೆ ನಮ್ಮ ಮುಂದೆನೇ ಪ್ರೊಫೆಷನ್ ನಮ್ಮ ಅದೃಷ್ಟ. ಯಾಕಂದರೆ ನಾನು ಫಸ್ಟ್ ಹೋಗಿದ್ದು ಇವ್ರ ಜೊತೆನೆ. ರಾಮದಾಸ್ ಅಂತ ಈ ಸಂಗನಕಲ್ ಯಾರಾದರೆ VIP ಬರಲಿ, ಇಂಡಿಯಾದಲ್ಲಿ ಬರಲಿ, ಭಾರತದಲ್ಲಿ ಬರಲಿ, VIPs, IAS, IPS ಯಾರು ಬರಲಿ, ಇವನೇ ಕರ್ಕೊಂಡು ಹೋಗ್ಬೋದು. ಯಾಕಂದರೆ ಕಂಪ್ಲೀಟ್ ಇದರ ಬಗ್ಗೆ ಮಾಹಿತಿ ಇದೆ, ಅವೈಲೇಬಲ್ ಇದೆ. ಎಲ್ಲೆಲ್ಲಿ ಇದು ಏನಿದೆ ಇದ್ರ ಬಗ್ಗೆ ನಾನು ರಾಮದಾಸ್ ಅವ್ರಿಗೆ ಸ್ವಾಗತಿಸ್ತಾ ಇವತ್ತಿನ ಗೆಸ್ಟ್ ಆಫ್ ಆನರ್ ನಾನು ಇದ್ರ ಬಗ್ಗೆ ನಮಗೆ ಯಾಕೆಂದ್ರೆ ಅವ್ರು ಬಂದಿದ್ದು ಬೇರೆ ಕಾರ್ಯಕ್ರಮಕ್ಕೆ, ನಾವು ಅವ್ರಿಗೆ ಹೈಜಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಬನ್ನಿ ಆ ಕಡೆಯಿಂದ ಚೆನ್ನಾಗೆ ನಾವು ಸ್ಕೂಲಾಗಿ ಸ್ಟಡಿ ಮಾಡೋಕ್ಕೆ ಅನೇಕ ಸಬ್ಜೆಕ್ಟ್ ಇದೆ. ಪಾಲಿಟಿಕ್ಸ್ ಸೈನ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಆಮೇಲೆ ಖಗೋಳಶಾಸ್ತ್ರ ಇರುತ್ತೆ. ಅದರಲ್ಲಿ ನಮ್ಗೆ ಯಾವ್ದು ಬರ್ತಂದರೆ ಇದು ಇತಿಹಾಸದಲ್ಲಿ ಬರುತ್ತೆ. ಇತಿಹಾಸವನ್ನು 2 ಭಾಗ ಮಾಡ್ಕೊಂಡ್ವಿ, ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟ್ರಿ ಅಂತ. ಅಂದರೆ ರೈಟಿಂಗು, ಬಿಫೋರ್ ರೈಟಿಂಗ್ ಅಂತೇಳಿ. ಅದ್ರ ಮಧ್ಯೆ ಬರ್ತಕ್ಕಂಥ ಒಂದು ಇದೆ, ಅದಕ್ಕೆ ನೀವು ಜಾಸ್ತಿ ಪ್ರೋಟೋ ಹಿಸ್ಟ್ರಿ ಅಂತ. ಅಂದರೆ ಯಾವುದೋ ರೈಟಿಂಗ್ ಕೆಲವು ಅವೈಲೇಬಲ್ ಇದ್ದಾವೆ, ಅದು ಓದಲಿಕ್ಕೆ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇಂಡಸ್ ಸಿಂಧುನ ಆಗಿದ್ದಲ್ಲ, ಇದು ಫೋಟೋ ಹಿಸ್ಟ್ರಿ ಅಂತ ಅಂತಂದ್ರೆ ಅದಕ್ಕೆ ಡಿಪೆಂಡ್ ಮಾಡೋಕ್ಕಾಗಿಲ್ಲ. ಹಿಸ್ಟ್ರಿ ನಮಗೆ ಅಂದರೆ ನಮಗೆ ಅಶೋಕ ಶಾಸ್ತ್ರದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಗೆ ಸಿಗ್ತದೆ. ಅದಕ್ಕೆ ನಮ್ಗೆ ಇಲ್ಲ ಅಂತಲ್ಲ, ಇದ್ರೂ ಕೂಡ ನಾವು ತಿಳ್ಕೊಳ್ಳೋಕೆ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಅಂದರೆ ನಮ್ಗೆ ಭಾರತ ದೇಶದಲ್ಲಿ ಸಿಂಧುನ ಆಗುತ್ತೆ 5,000 7,000 10,000. ಅದಕ್ಕಿಂತ ಹಳೆವಿದ್ದಾವೆ. ನಿಮಗೆ ಅದು ಡೋಪೋಸ್ಟೋನ್ಸ್ ಅಂತ ಯಾವುದು, ಡೋಪೋಸ್ಟೋನ್ಸ್ ಸರ್ಕಸ್ ಸ್ಟೋನ್ಸ್ ಎಲ್ಲ ಇರ್ತವೆ. ಅದು 15ರಿಂದ 30 ವರ್ಷ ಸ್ಕ್ರಿಪ್ಟ್ ಎಲ್ಲ ಇದ್ದಾವೆ, ಅವು ಮಾಡ್ಕೊಳ್ಳಿ. ಇನ್ನೂ ಕೆಲವು ಸಿಲಿಚೇಸ್ ಇದ್ದಾವೆ, ಅವ್ರು ಸ್ಕ್ರಿಪ್ಟ್ ಇದ್ದು ಕೂಡ ಆ ಕಂಪ್ಲೀಟ್ ಕಲ್ಚರ್ ಡಿಸಿಪ್ಲಿನ್ ಆದಮೇಲೆ ಅವ್ರ ಲ್ಯಾಂಗ್ವೇಜ್ ಆಗಿತ್ತು, ಅವ್ರು ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಸ್ಕ್ರಿಪ್ಟ್ನ ಓಪನ್ ಮಾಡಬೇಕಂದ್ರೆ ನಿಮ್ಗೆ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಹಂಗಾಗಿ ಅವೆಲ್ಲ ಇದ್ರೂ ಕೂಡ ನಮ್ಗೆ ಓದ್ಕೊಳ್ಳೋಕ್ಕಾಗಿಲ್ಲ. ಅಶೋಕದಿಂದ ನಾವು ಭಾರತ ದೇಶದಲ್ಲಿ ಇತಿಹಾಸ ಅಂತ ತಿಳಿದು ಅದಕ್ಕೆ ಪ್ರಾಗ್ ಇತಿಹಾಸ ಅಂತ ತಿಳ್ಕೊಳ್ತೀವಿ. ಈ ಪ್ರಾಗ್ ಇತಿಹಾಸವನ್ನು ಎಲ್ಲ ದೇಶದಲ್ಲೂ ಪ್ರಾರಂಭ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾವುದನ್ನು ಕೂಡ ಒಂದನ್ನು ಕೂಡ ಅವರು ಡಿಕೋಡ್ ಮಾಡೋಕ್ಕೆ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಇವರು ಯಾವ ಜನಾಂಗದವರು, ಯಾವ ದೇಶಕ್ಕಾಗಿ ಇಲ್ಲಿ ಬಂದರು, ಯಾವ ದೇಶಕ್ಕಾಗಿ ಬಿಟ್ಟು ಹೋದರು. ಹಂಗಂದರೆ ಯಾವುದೇ ತಿಳ್ಕೊಬೇಕು ನಮಗೆ ಸಿಂಧುನಾಗೆ ತಗೊಳ್ಬೇಕು. ಅದಕ್ಕೆ ಅಲ್ಲಿ ಸಾಕಷ್ಟು ಮಂದಿ ಅಭಿಪ್ರಾಯ ಕೊಟ್ಟರು ಕೂಡ ಯಾವುದು ಒಪ್ಪಿಲ್ಲ ಸರ್. ಯಾಕಂದರೆ ಡಬಲ್ ಸ್ಕ್ರಿಪ್ಟ್ ನಮ್ಗೆ ಸಿಗಬೇಕು ಅಂತ ಹೇಳ್ತಾರೆ. ನಾವು ಅಶೋಕ ಲಿಪಿ ಓದಿದಾಗೆ ಡಬಲ್ ಸ್ಕ್ರಿಪ್ಟ್ ಸಿಕ್ಕಿತ್ತು, ಒಂದು ಕಡೆ ಗ್ರೀಕ್ ಇತ್ತು, ನನ್ನ ಕಡೆ ಅಶೋಕಂದಿತ್ತು. ಹಂಗಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಮಗೆ ಕ್ಯೂನಿಫಾರಮ್ ಓದ್ತಲ್ಲ, ಕ್ಯೂನಿಫಾರಮ್ ಓದೋಕೆ ಒಂದು ಕಡೆ ಕ್ಯೂನಿಫಾರಮ್ ಇತ್ತು, ಒಂದು ಕಡೆ ಗ್ರೀಕ್ ಇತ್ತು. ಹಂಗಂದರೆ ಇದು ಒಂದು ಕಡೆ ನಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್, ಇನ್ನೊಂದು ಗೊತ್ತಿರೋ ಲ್ಯಾಂಗ್ವೇಜ್. ಹಂಗಾಗಿ ಸಿಂಧು ಲಿಪಿ ಓದಬೇಕು, ಅಕ್ಸೆಪ್ಟ್ ಆಗಬೇಕಾದ್ರೆ ನಮಗೆ ಡಬಲ್ ಸ್ಕ್ರಿಪ್ಟ್ ಸಿಗಬೇಕು ಅಂತ. ಹಾಗಾಗಿ ಅಂಥ ಸಿಂಧು ಲಿಪಿ ಇರ್ತಕ್ಕಂಥ ಎಲ್ಲ ಅಕ್ಷರ ಕೂಡ ನಮ್ಗೆ ಇಲ್ಲೇ ಇರುತ್ತೆ. 97ಗೆ ಪಬ್ಲಿಷ್ ಮಾಡಿಲ್ಲ. ಅದಕ್ಕೆ ನಮಗೆ ಸುಂದರ ಸರ್ ಪಬ್ಲಿಷ್ ಮಾಡ್ಯಾರೆ, ಅಕ್ಷರ ಪಬ್ಲಿಷ್ ಮಾಡ್ತಾ ಬಂತಾರೆ. ಹಾಗಾಗಿ ನಾವು ಇವತ್ತು ಶಿಲಾಯುಗದ ಒಂದು ನೆಲೆ ಅಂದರೆ ಸುಮಾರು 3 ಭಾಗ ಮಾಡ್ತೀವಿ ಸರ್. ನವಶಿಲಾಯುಗ, ಮಧ್ಯ ಶಿಲಾಯುಗ, ಹಳೆ ಶಿಲಾಯುಗ. ಅಂದರೆ ಅವ್ರ ಕಲ್ಚರ್ ಹೆಂಗೆ ಡೆವಲಪ್ಮೆಂಟ್ ಆಯಿತು ಅದಕ್ಕೆ ಅಂದರೆ ಇವಾಗ ಕ್ರಿಸ್ತಪೂರ್ವ 5,000 ಕಾಲದಲ್ಲಿ ನವಶಿಲಾಯುಗ ನೀವತ್ತಿ ಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಇರ್ತಕ್ಕಂಥ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗಕ್ಕಿಂತ ಸಾಕಷ್ಟು ಡೆವಲಪ್ಮೆಂಟ್ ಆಗಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಅಂದರೆ ನಾಗರಿಕತೆ ಜೀವನಕ್ಕೆ ಪ್ರಾರಂಭ ಆಗಿದೆ. ಇನ್ನು ಮಧ್ಯ ಶಿಲಾಯುಗದಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಆಗಿದೆ. ಇದು ಮಿಡ್ಲು